ಎಲ್ಲ ಮಿಂಚ್ತಾವ್ರಪ್ಪ ಹುಡುಗಿರು ಇವತ್ತು. ಹಿಂಗಿದೆ ಸುಸ್ವಾಗತ ಬೋರ್ಡ್ ಹಾಕಿದ್ದಾರೆ. ಒಬ್ರಿಗೆ 20 ರೂಪಾಯಾ? ಫೋಟೋ ಶೂಟ್ಗೆ ಅಂತಲೇ ಹಾಕಿರೋದಾ? ಕಲಾವ್ರಿಗೆ ಜೈ ಜೈ. ಇವತ್ತಿಂದು ತಿಂಡಿ ಕಲಾವ್ರ ಕಡೆ ಅಲ್ಲ. ಥ್ಯಾಂಕ್ಸ್ ಕಲಾ, ಚೆನ್ನಾಗಿತ್ತು. ಒಟ್ಟಿಗೆ ಹೋಗಿದ್ರು ಇಷ್ಟ ಸಿಗ್ತಿರ್ಲಿಲ್ಲ. ಅವ್ರು ಬೇಕು ಅಂತ ಮಾಡ್ತಾ ಇರೋದು. ಈ ಥರದ್ರಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು. ಬಿಡಲ್ಲ. ಏನ್ ಮಾಡ್ತಾರೆ ಗೊತ್ತಾ? ಎತ್ತು ಬೇಕಿದ್ನ ಕಾವ್ಯ ಚಾಕ್ಲೇಟ್ ಲವರ್. ಶಾಪಿಂಗ್ ಆಡಿದೀವಿ. ಹಾಯ್, ಎಲ್ಲಿಗೆ ರೆಡಿ ಆಗಿದ್ದೀರಾ? ನಾವು ಊಟಿಗೆ 2 ತಿಂಗಳಿಂದ ಪ್ಲಾನ್ ಮಾಡಿ ಫೈನಲಿ ಇವತ್ತು ಹೊರಟಿದ್ದೀವಿ. ಬನ್ನಿ ಹೋಗೋಣ. ನಮ್ಮ ಜರ್ನಿ ಹೇಗಿರುತ್ತೆ ಅಂತ 2 ದಿನ ನಿಮ್ಗೆ ತೋರಿಸ್ತೀವಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಫುಲ್ ಎಕ್ಸೈಟ್ ಆಗಿದ್ದೀವಿ. ಫಸ್ಟ್ ಟೈಮ್ ಊಟಿ ನೋಡ್ತಿರೋದು. ನೋಡೋಣ ಏನೇನಾಗುತ್ತೆ. ತುಂಬಾ ಚಳಿ ಬೇರೆ ಐತೆ. ಚಳಿ ಇದೆ. ಊಟಿ ಅಂದ್ಮೇಲೆ ಯಾವಾಗಲೂ ಚಳಿ ಇದ್ದೇ ಇರುತ್ತೆ. 2 months ಇಂದ ಅನ್ಕೊಂಡಿದ್ವಿ. ಫೈನಲಿ ಇವತ್ತು ಹೊರಟಿದೀವಿ. ಇವತ್ತು ಡೇಟ್ ಜನವರಿ 22. ಯಾವತ್ತು? ಬುಧವಾರ ಬೆಳಿಗ್ಗೆ 5:30 ಹೋಗೋಣ ಅಂತ ಅನ್ಕೊಂಡ್ವಿ. ಟೈಮ್ ಸ್ವಲ್ಪ ಗಾಡಿ ಬರೋದು ಲೇಟ್ ಆಯಿತು. 6 ಗಂಟೆ ಆಗಿದೆ. ಇನ್ನೇನಿಗೆ ಬರುತ್ತೆ, ಹೊರಡಬೇಕು. ಗೋಪಾಲ ಸ್ವಾಮಿ ಬೆಟ್ಟ ನೋಡಿಕೊಂಡು ಬಂಡೀಪುರ ನೋಡಿಕೊಂಡು ಊಟಿಗೆ ಹೋಗೋಣ ಅಂತ. ನೋಡೋಣ ಹೋದ್ಮೇಲೆ ಹೇಗಾಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀವಿ ಮತ್ತೆ. ನಾವು ಲಾಸ್ಟ್ ಟೈಮ್ಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಲ್ಲ, ಅದೇ ಗಾಡಿಯಲ್ಲೇ ಇವತ್ತು ನಾವು ಊಟಿಗೆ ಹೊರಟಿದ್ದೀವಿ. ಇದು ಬಂದು ನಮ್ಮ ಮಾವನವ್ರದ್ದೇ ಆಗಿರೋದ್ರಿಂದ ಅದೇ ಗಾಡಿ, ಅದೇ ಡ್ರೈವರ್. ಇದರಲ್ಲೇ ಹೋಗಬೇಕು ಅಂತ ಆವಾಗಲೇ ನಾವು ಫಿಕ್ಸ್ ಆಗಿದ್ವಿ. ಹಾಗಾಗಿ ಅದೇ ಗಾಡಿಗೆ ವೆಯ್ಟ್ ಮಾಡಿ ಇವತ್ತು ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಹೋಗ್ಬೇಕಾದ್ರೆ ನಮ್ಮ ಜರ್ನಿ ಚೆನ್ನಾಗಿರಲಿ, ಹೋಗಿ ನಾವು ಸೇಫಾಗಿ ವಾಪಸ್ ಬರಲಿ ಅಂದ್ಬಿಟ್ಟು ದೇವ್ರಿಗೂ ನಮಸ್ಕಾರ ಹಾಕಿ, ಮನೆ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಮ್ಮನ್ನು ಇವಾಗ ಸೇಫಾಗಿ ಕರ್ಕೊಂಡು ಹೋಗ್ತಾ ಇರೋವಂಥ ಗಾಡಿಗೆ ಕೂಡ ಪೂಜೆನ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಈ ಒಂದು ಟ್ರಿಪ್ ಅಂತಲೇ ಹೇಳ್ಬೋದು. ಇದು ಲಾಸ್ಟ್ ವೀಕಲ್ಲಿ ನಾವು ಹೋಗಿದ್ದು. ಸ್ವಲ್ಪ ನಾನು ವರ್ಕಲ್ಲಿ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಷ್ಟೇ. ನಿಜ ಕಲರ್ಫುಲ್ಲಾಗಿರುತ್ತೆ. ವೀಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾವು ಹೋಗ್ತಾ ಇರೋದು ಒಂದು ಟೋಟಲ್ 8 ಜನ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಹೊರಟಿದ್ದೀವಿ. ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೆ, ಬಟ್ ಕೆಲವೊಬ್ರಿಗೆಲ್ಲ ಬರೋಕ್ಕಾಗಲಿಲ್ಲ. ಯಾರ್ಯಾರೆಲ್ಲ ಬರೋದಕ್ಕೆ ರೆಡಿ ಇದ್ರೋ ಎಲ್ಲರೂ ಕೂಡ ಇವತ್ತು ಟೀಮಲ್ಲಿ ನಾವು ಟ್ರಿಪ್ಗೆ ಹೊರಟಿದ್ದೀವಿ. ಹೋಗಬೇಕಾದ್ರೆ ಮಧ್ಯದಲ್ಲೆಲ್ಲೂ ಗಾಡಿ ಕೈ ಕೊಡಬಾರ್ದು ಅಂತ ಅದಕ್ಕೂ ಕೂಡ ಹೊಟ್ಟೆ ತುಂಬಿಸಿ, ಅಂದರೆ ಡೀಸೆಲ್ನ ಹಾಕಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಇದನ್ನು ಬಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ನೋಡಿದ್ವಿ, ಅದಕ್ಕೆ ಅಂದ್ಬಿಟ್ಟು ಈ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದು. ಬಟ್ ಇನ್ನೂ ಎಡಿಟ್ ಮಾಡ್ತಾನೆ ಇದ್ದೀನಿ. ಸ್ವಲ್ಪ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಜಾಸ್ತಿನೇ ಇದೆ. ಹೋಗಿದ್ದ ಕಡೆ ಎಲ್ಲೂ ಕೂಡ ನಮಗೆ ಮೆಮೊರಿ ಮಿಸ್ ಆಗಬಾರ್ದು ಅಂತ ತುಂಬ ವೀಡಿಯೋಸ್ನ ಮಾಡ್ಕೊಂಡು ಬಂದಿದ್ದೀವಿ. ಆದಷ್ಟು ಶಾರ್ಟ್ಸಲ್ಲಿ ನೋಡಿರ್ತೀರ ಆಲ್ಮೋಸ್ಟ್ ಅಂದ್ಕೊತೀನಿ. ಇನ್ಮೇಲೆ ಲೆಂತಿ ವೀಡಿಯೋಸ್ ಬರುತ್ತೆ. ಒಂದು 2 ರಿಂದ 3 ವೀಡಿಯೋದಲ್ಲಿ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಇಲ್ಲೇ ಚಳಿ ಆದ್ರೆ ಅಲ್ಲೇ ಹೆಂಗೆ ಕತೆ? ಬಾಯ್ ಮಾಡ್ಬಿಡ್ರಿ. ಅಲ್ಲಿ ಎಲ್ಲ ಬಂದ್ರು. ಹೊರಟಿದೀವಿ ಈಗ. ಬಾಯ್ ಮಾಡಿ. ಎಲ್ಲ ತೋರಿಸ್ತೀವಿ ರಮ್ಮ. ಅವ್ರು ಈಗ ಬಂದವ್ರೆ. ಎಲ್ಲಿ ಹೋಗ್ತಿರೋದು? ಎಷ್ಟು ಎಕ್ಸೈಟ್ ಆಗಿದ್ದೀರಾ ಊಟಿ ನೋಡಕ್ಕೆ? ಚಳಿ ಆಗ್ತಾ ಇತ್ತಾ? ಹೌದಾ? ನೆನ್ನೆನೆ ಬಂದು ಎಲ್ಲ ಕಲಾವ್ರ ಮನೇಲಿ ಸ್ಟೇ ಆಗಿದ್ರು. ಈಗ ಬೇಗನೆ ಎದ್ದು ಪಾಪ ಜಾಸ್ತಿ ಗಾಡಿ ಬಂದು ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ
ಒಂದು ಟ್ರಿಪ್ಪಿಗೆ ತುಂಬ ದಿನದಿಂದನೇ ಪ್ಲ್ಯಾನ್ ನಡೀತಾ ಇತ್ತು. ಊಟಿ ಗ್ಯಾಂಗ್ ಅಂತಲೇ ಒಂದು ವಾಟ್ಸಪ್ ಗ್ರೂಪ್ನ ಮಾಡಿಕೊಂಡು ಯಾರ್ಯಾರೆಲ್ಲ ಟ್ರಿಪ್ಗೆ ಬರೋಕ್ಕೆ ರೆಡಿ ಇದ್ರು ಅವ್ರನ್ನೆಲ್ಲ ಗ್ರೂಪಲ್ಲಿ ಸೇರಿಕೊಂಡು ಟ್ರಿಪ್ಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ಸ್ ಎಲ್ಲ ಗ್ರೂಪಲ್ಲಿ ನಡೀತಾ ಇತ್ತು. ಫೈನಲಿ ಇವತ್ತು ನಮ್ಮ ಟ್ರಿಪ್ಪು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. 2 days ಹೋಗ್ತಾ ಇದ್ದೀವಿ. 1 ನೈಟಲ್ಲಿ ಸ್ಟೇ ಆಗೋದಕ್ಕೆ ರೂಮೆಲ್ಲ ಬುಕ್ ಮಾಡಿದ್ದೀವಿ. ಆನ್ಲೈನಲ್ಲಿ ಫಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ಹೋಗ್ತಾ ಜರ್ನಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತಂತಲೇ ಹೇಳ್ಬೋದು. ಇಲ್ಲಿ ಎಲ್ಲರೂ ಒಂದೇ ಏಜ್ನವರಿಲ್ಲ, ಚಿಕ್ಕವರಿದ್ದಾರೆ, ಮೀಡಿಯಮ್ ಏಜವ್ರು ಇದ್ದಾರೆ, ಎಲ್ಲರೂ ಕೂಡ ಮಿಕ್ಸ್ ಆಗಿದ್ದೀವಿ. ಒಂಥರ ಡಿಫ್ರೆಂಟ್ ಫ್ರೆಂಡ್ಶಿಪ್ ನಮ್ಮದು ಅಂತಲೇ ಹೇಳ್ಬೋದು. ನನಗೇನು ಅನಿಸುತ್ತೆ ಅಂದರೆ ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿದ್ದೀವಿ ಅನ್ನೋದಕ್ಕಿಂತ ನಾವು ಇರೋವಂಥ ಕಡಿಮೆ ಟೈಮಲ್ಲೇ ಎಷ್ಟು ಕ್ಲೋಸ್ ಆಗಿ ಎಲ್ಲರನ್ನ ಅರ್ಥ ಮಾಡಿಕೊಂಡು ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈ ಥರ ಒಂದು ಟ್ರಿಪ್ ಹೋಗೋ ಟೈಮಲ್ಲಿ ನಮಗೆ ಆವಾಗ ಕಾಲೇಜಲ್ಲಿ ಓದಬೇಕಾದ್ರೆಲ್ಲ ನಾವು ಈ ಥರ ಎಲ್ಲೂ ಹೋಗೇ ಇಲ್ಲ. ಎಷ್ಟೋ ಜನ ನನ್ನ ಜೊತೆ ಇರೋರೆಲ್ಲರೂ ಕೂಡ ಅಷ್ಟೇ ಈ ಒಂದು ಲೈಫ್ನ ಮಿಸ್ ಮಾಡ್ಕೊಂಡಿದ್ವಿ, ನಮಗೆ ಈ ಥರ ಆಪರ್ಚುನಿಟಿ ಸಿಕ್ಕೇ ಇಲ್ಲ ಅಂತಲೇ ಎಷ್ಟೋ ಜನ ಹೇಳ್ತಾರೆ. ಬಟ್ ಈಗ ನಮಗೆ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿರೋದು ನಿಜವಾಗ್ಲೂ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಇವರೆಲ್ಲರೂ ನನ್ನ ಸ್ಟೂಡೆಂಟ್ಸು. ಕ್ಲಾಸಲ್ಲಿದ್ದಾಗ ನನ್ನ ಸ್ಟೂಡೆಂಟ್ಸು, ಕ್ಲಾಸಿಂದ ಹೊರಗಡೆ ಬಂದಮೇಲೆ ನಾವೆಲ್ಲರೂ ಕೂಡ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ನಮ್ಮನ್ನು ಇಷ್ಟು ಖುಷಿಯಾಗಿ ಟ್ರಿಪ್ ಹೋಗೋದಕ್ಕೆ ಕಳಿಸಿರೋ ಅಂಥ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಒಂದು ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ತಿದ್ದೀವಿ. ಎಲ್ಲ ರೆಡಿಯಾಗಿದ್ದಾರೆ. ಏನು ಫ್ರಾಕ್ಸ್ ವೈಟು ಎಲ್ಲ ಮಿಂಚ್ತಾವ್ರಪ್ಪ ಹುಡುಗಿರು ಇವತ್ತು. ಏನ್ ಅನ್ಸ್ತೈತೆ ಹೇಳಿ? ವೆದರ್ ಸಖತ್ತಾಗಿದೆ. ಈಗ ಜರ್ನಿ ಸ್ಟಾರ್ಟ್ ಆಯ್ತು. ಒಂದು ಫೋಟೋ ತಗೊಂಡು ಮಾಡೋಣ ಅಂತ ಇಳ್ತಿದ್ದೀವಿ. ಈಗ ಇಲ್ಲಿಂದ ಫಸ್ಟು ಸನ್ರೈಸ್ ಆಗ್ತಾ ಇದೆ. ಈಗ ಹೋಗೋಣ. ಇದ್ದಾರೆ ಪಡಿ ಪಡಿ ಮಿಕ್ಸು ಸಾಕಾದ್ ಬೇಡ. ಇದೊಂದು ಪಿಚ್ಚು ಇನ್ನೇನೈತೆ ತೋರ್ಸು. ಬಿಸ್ಕೆಟ್ ಇದು ಕೊಡು ನನಗೆ. ಇದು ಬಿಸಿಬೇಳೆ ಬಾತು. ವೀಲ್ ಚಿಪ್ಸು. ಎಲ್ಲರಿಗೂ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬಂದಿದ್ವಲ್ಲ, ಸ್ವಲ್ಪ ಹೊಟ್ಟೆ ಎಷ್ಟಾಗ್ತಿತ್ತು ಅಂತ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊಂಡು ಮತ್ತೆ ಅದೇ ಡ್ಯಾನ್ಸಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನನಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು. ಹಿಂದಿನ ದಿನ ಫೋಟೋಶೂಟು ಮತ್ತು ನನ್ನ ಮಗಳು ಬರ್ತಡೇ ಅಂತೆಲ್ಲ ನಾನು ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ. ಹಾಗಾಗಿ ಒಂಥರ ಟಯರ್ಡ್ ಥರ ಅನ್ನಿಸ್ತಿತ್ತು. ಯಾವುದೇ ಏನೋ ಒಂಥರ ಮೂಡ್ ಇರಲಿಲ್ಲ. ಬಟ್ ಆಮೇಲೆ ಒಂದು ಸ್ವಲ್ಪ ಜರ್ನಿ ನಮ್ಮದು ಹೋಗ್ತಾ ತುಂಬಾ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಒಬ್ಬಳಿಗೆ ಆ ಥರ ಮೂಡಿಲ್ಲ ಅಂತ ನಾನು ಸಪ್ಪು ಕುತ್ಕೊಂಡ್ಬಿಟ್ರೆ ಬೇರೆಯವ್ರಿಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ ಅಂದ್ಬಿಟ್ಟು ನನ್ನ ಮೂಡನ್ನು ನಾನು ಆದಷ್ಟು ಚೇಂಜ್ ಮಾಡಿಕೊಂಡೆ. ಒಂದು ಸ್ವಲ್ಪ ನಿದ್ದೆನೂ ಮಾಡಿದ್ವಿ. ಫೈನಲಿ ಈಗ ನಾವು ಫಸ್ಟು ನಾವು ಅಂದ್ಕೊಂಡಿದ್ದಂಥ ಪ್ಲೇಸ್ಗೆ ರೀಚ್ ಆಗ್ತಾ ಇದ್ದೀವಿ. ಇದು ಒಂದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಮೈಸೂರಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. ಹಾಗೆ ಊಟಿಗೆ ಹೋಗಬೇಕಾದ್ರೆ ಆನ್ ದಿ ವೇಯಲ್ಲೇ ಸಿಗುತ್ತೆ. ನಾವು ಇಲ್ಲಿಗೆ 12-13 ವರ್ಷದ ಹಿಂದೆ ಬಂದಿದ್ವಿ. ನಾವು ಮದುವೆ ಆದ ಹೊಸದ್ರಲ್ಲಿ ಊಟಿ ಟ್ರಿಪ್ ಹೋದಾಗ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟನೂ ಕೂಡ ವಿಸಿಟ್ ಮಾಡಿದ್ವಿ. ಆಗ ನಿಜವಾಗ್ಲೂ ಸಖತ್ತಾಗಿತ್ತು. ಬಟ್ ಇವತ್ತು ನಮಗೆ ಅಲ್ಲಿ ಒಂದು ಡಿಸಪಾಯಿಂಟ್ ಆಯಿತು. ಅದು ಏನಂತ ಮುಂದೆ ಹೇಳ್ತೀನಿ ನಿಮಗೆ. ನಾವಲ್ಲಿಗೆ ಟೆಂಪಲ್ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 10 o'clock 10:30 ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬಿಸಿಲಿತ್ತು. ಎಷ್ಟೋ ಜನ ಹೇಳ್ತಾರೆ ವರ್ಷದ 365 ದಿನನೂ ಇಲ್ಲಿ ಹಿಮ ಇರುತ್ತೆ ಅಂತ. ಬಟ್ ನಮಗೆ ಇವತ್ತು ಇದೀವಿ ಹಿಮದ ಗೋಪಾಲಸ್ವಾಮಿ ಬೆಟ್ಟ. ಎಂಟ್ರೆನ್ಸ್ವರೆಗೂ ಅಷ್ಟೇ ವೆಹಿಕಲ್ ಬರೋದು. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಹಿಂಗಿದೆ ಸುಸ್ವಾಗತ ಬೋರ್ಡ್ ಹಾಕಿದ್ದಾರೆ. ವಾಟರ್ ಬಾಟಲ್ನ ತಗೊಂಡೋಗಂಗಿಲ್ಲ ಮೇಲೆ, ಇಲ್ಲಿ ಇಡಿಸ್ಕೊಂತಾರೆ. ಟಿಕೆಟ್ ತಗೊಂಡು ಬಸ್ಸಲ್ಲಿ ಹೋಗ್ಬೇಕು. ಲೈನ್ ನೋಡಿ ಸರ್. 8:30 ಓಪನ್. ನಾನೇ ಇರುತ್ತೆ ಇಲ್ಲಿ ನೋಡಕ್ ಸಿಕ್ಕಿದ್ರೆ ಲಕ್ಕು ಇರುತ್ತೆ. ಇದಾವೆ ಅದಕ್ಕೆ ಮತ್ತೆ ಓನ್ ವೆಹಿಕಲ್ ಬಿಡಲ್ಲ.
ಪ್ರಾಣಿಗಳಿದಾವೆ ಅಂತ. ಫಾರೆಸ್ಟ್ ಸುತ್ತ ಎಲ್ಲ ಗೋಪಾಲ ಸ್ವಾಮಿ ಬೆಟ್ಟ ಅಂತ ರೆಡಿನಾ? ನಾವು ಬಂದಾಗ ಓನ್ ವೆಹಿಕಲ್ಲೇ ಬಿಟ್ಟಿದ್ರು. ಆನೆಗಳು ಲೆಡ್ಡಿ ರೋಡಾಗೆ ಇಟ್ಟಿರ್ತವೆ ನೋಡಿ. ತಾವುಗಳು ಅತಿ ಸೂಕ್ಷ್ಮ ವನ್ಯಜೀವಿ ಪ್ರದೇಶದಲ್ಲಿ ಇರುವುದು ಗಮನದಲ್ಲಿರಲಿ. ಇಲ್ಲಿಂದ ಮುಂದಕ್ಕೆ ಖಾಸಗಿ ವಾಹನಗಳ ಪ್ರವೇಶ ನಿಷೇಧಿಸಲಾಗಿದೆ. ಮೇಲಿನ ನಿಯಮ ಉಲ್ಲಂಘಿಸಿದಲ್ಲಿ ಸಂರಕ್ಷಣಾ ಕಾಯ್ದೆ ಪ್ರಕಾರ 3 ವರ್ಷ ಜೈಲು. ಅದು 25 ಯಪ್ಪ. ಇದು ಫುಲ್ಲು ಫಾರೆಸ್ಟು ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಓನ್ ವೆಹಿಕಲ್ನ ಬಿಡಲ್ಲ. ಹಾಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಒಳಗಡೆ ತೊಗೊಂಡು ಹೋಗೋಂಗಿಲ್ಲ. ಸ್ಟೀಲ್ ಬಾಟಲ್ ಇದ್ದರೆ ಅಲೋ ಮಾಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಇದ್ದರೆ ಬ್ಯಾಗ್ನ ಚೆಕ್ ಮಾಡಿ ಇಲ್ಲೇ ಹೊರಗಡೆನೇ ಎಸ್ತೋಗ್ಬೇಕು. ಹಾಗೆ ಮಾರ್ನಿಂಗ್ 8:30ಯಿಂದ ಓಪನ್ನು, ಸಂಜೆ 5:30-6 ಗಂಟೆವರೆಗೂ ಇರುತ್ತೆ. KSRTC ಬಸ್ಗಳನ್ನ ಬಿಟ್ಟಿದ್ದಾರೆ. ಇದಕ್ಕೆ ಆಧಾರ್ ಕಾರ್ಡ್ ಇದ್ದರೆ ಲೇಡೀಸ್ಗೆ ಫ್ರೀ, ಹಾಗೆ ಜೆಂಟ್ಸ್ಗೆ ಒಬ್ಬರಿಗೆ 70 ರೂಪೀಸ್ ಟಿಕೆಟು ಹೋಗಿ ಬರೋದಕ್ಕೆ. ಒಂದ್ಸಲ ಟಿಕೆಟ್ ತೊಗೊಂಡು ಅಲ್ಲೇ ಅವರು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಆ ಕಡೆಯಿಂದ ಬಸ್ ಇರುತ್ತೆ, ಅದಕ್ಕೆ ಹತ್ಕೊಂಡು ಬರೋದಷ್ಟೇ. ಆ ಸೈಡಿಂದ ಮತ್ತೆ ಏನು ಟಿಕೆಟ್ ತೊಗೊಳಂಗಿಲ್ಲ. ಹೋಗ್ಬೇಕಾದ್ರೆ ಜರ್ನಿ ತುಂಬಾ ಚೆನ್ನಾಗಿತ್ತು. ಬಟ್ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು ಹಿಮ ಸಿಗ್ಬೋದು ಅಂತ. ನೋಡಿ ಇಲ್ಲಿ ನೋಡಬೇಕಾದ್ರೆ ಸ್ವಲ್ಪ ನಮಗೆ ಫಾಗ್ ಕಾಣಿಸ್ತಿದೆ, ಬಟ್ ಫುಲ್ಲು ಮೇಲೆ ಹೋದಾಗ ಒಂದು ಸ್ವಲ್ಪನೂ ಫಾಗ್ ನೋಡೋಕ್ಕೆ ಸಿಗಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಇದು ಹೆಸರಲ್ಲೇ ಇರೋ ಅಂಥ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಯಾವಾಗಲೂ ಕೂಡ ಹಿಮ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ 15 ನಿಮಿಷಕ್ಕೊಂದ್ಸಲ ಇಲ್ಲಿ ವೆದರ್ ಚೇಂಜ್ ಆಗುತ್ತೆ ಅಂತಲೂ ಹೇಳ್ತಾರೆ. ಹಿಮದ ಗೋಪಾಲ ಸ್ವಾಮಿ ಬೆಟ್ಟ, ಬಟ್ ಹಿಮ ಇಲ್ಲ. 10:30 ಏನೂ ಕಾಣ್ತಿರಲ್ಲ, ಫುಲ್ ಫಾಗು. ಆದರೆ ಈ ಥರ ವ್ಯೂ ಸಿಕ್ತಿರ್ಲಿಲ್ಲ. ಮುಚ್ಕೊಂಡಿದ್ರೆ ಅದನ್ನ ಮಾತ್ರ ನೋಡಬೇಕಿತ್ತು. ಚಿಕ್ಕಮಂಗ್ಳೂರಲ್ಲೆಲ್ಲ ನೋಡ್ಬಿಟ್ಟಿದ್ದೀವಿ, ಯಾವಾಗಲೂ ಮುಚ್ಕೊಂಡಿರೋದು. ಇವತ್ತು ಈ ಥರ ಸಿಕ್ಕಿದೆ ನೋಡೋಕ್ಕೆ. ಅದು ವ್ಯೂ ಕಾಣ್ತಾ ಇತ್ತು. ಅಲ್ಲಿ ವ್ಯೂ ನೋಡ್ಬೇಕಂತ ಹೋದ್ವಿ, ಮುಚ್ಕೊಂಡಿತ್ತು. ಅದು ಹಂಗೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಬೇಗ ಒಂದು 2 hours ಬೇಗ ಬರಬೇಕಿತ್ತು. 8:30ಯಿಂದ ಓಪನ್. ಅಷ್ಟರಲ್ಲಿ ಬಂದಿದ್ರೆ ಹಿಮ ನೋಡ್ಬೋದಿತ್ತು. ಈಗಲೂ ಒಂಥರ ಚೆನ್ನಾಗೇ ಐತೆ, ಪರವಾಗಿಲ್ಲ, ಚೆನ್ನಾಗಿದೆ. ಕರ್ನಾಟಕದ ಊಟಿ ಅಂತ ಇದು. ಕರ್ನಾಟಕದ ಊಟಿ, ಕರ್ನಾಟಕದ ಊಟಿ. ನಾವು ಹೋಗ್ತಿರೋ ಊಟಿ ತಮಿಳ್ನಾಡು ಊಟಿ. ಅದು ಇದು ಕರ್ನಾಟಕದ ಊಟಿ ಅಂತ ಕರೀತಾರೆ, ಬಟ್ ಇವತ್ತಿಲ್ಲ ಅಷ್ಟೆ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಕೃಷ್ಣ ಇದ್ದಾರೆ ನೋಡಿ, ಗೋಪಾಲ ಸ್ವಾಮಿ. ಸಮುದ್ರ ಮಟ್ಟದಿಂದ ಸುಮಾರು 4,500 ಅಡಿಯಷ್ಟು ಎತ್ತರದಲ್ಲಿ ಇದೆ ಈ ಒಂದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಬಟ್ ನಾವು ಹೋಗಿದ್ದಂಥ ಟೈಮ್ ರಾಂಗ್ ಟೈಮ್ ಆಗಿತ್ತು. ಅರ್ಲಿ ಮಾರ್ನಿಂಗ್ ಹೋಗಬೇಕು, ಇಲ್ಲ ಸಂಜೆ ಟೈಮ್ ಹೋಗಬೇಕು. ಆವಾಗ ವೆದರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಬಟ್ ಈಗ ಇನ್ನು ಬೇಸಿಗೆ ಕಾಲ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇಷ್ಟೊತ್ತಿಗೆ 10:30ಗೆ ಇಷ್ಟು ಬಿಸಿಲಿತ್ತು. ಬಟ್ ಒಳಗಡೆ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಇಲ್ಲಿಯ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಯಾರಿಗಾದರೂ ಮಕ್ಕಳಾಗದೇ ಇರೋರು, ಹಾಗೆ ಏನಾದರೂ ಮದುವೆ ಎಲ್ಲ ಲೇಟ್ ಆಗ್ತಿದೆ ಅನ್ನೋರು ಬಂದು ಇಲ್ಲಿ ಹರಕೆಗಳನ್ನ ಕಟ್ಟಿ ಈ ಥರ ವಿಗ್ರಹಗಳನ್ನೆಲ್ಲ ಕೊಡಬಹುದು. ದರ್ಶನ ಚೆನ್ನಾಗಾಯಿತು. ಬಟ್ ಒಳಗಡೆ ಅಲ್ಲಿ ಫೋಟೋ ವಿಡಿಯೋ ಎಲ್ಲ ಅಲೋ ಇಲ್ಲ. ನಾವು ತುಂಬಾ ಬೇಗ ದರ್ಶನ ಆಯಿತು. ಸ್ಪೆಷಲ್ ಪೂಜೆಗಳು ಕೂಡ ಎಲ್ಲ ನಡೀತಾ ಇತ್ತು. ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಈಗ ಎಲ್ಲ ಫೋಟೋಶೂಟ್ ನಡೀತಾ ಇದೆ. ತುಂಬಾ ಚೆನ್ನಾಗಾಯಿತು ಅಲ್ವಾ? ದೇವ್ರು ಚೆನ್ನಾಗೈತೆ. ಕೊಳಲ ಊದ್ಕೊಂಡು ನಿಂತಿರೋ ಅಂಥ ಕೃಷ್ಣ. ಒಳಗಡೆ ವಿಡಿಯೋ ಫೋಟೋ ಅಲೋ ಇಲ್ಲ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಈಗ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ತಿಂಡಿ ತಿನ್ನಬೇಕು. ಎಲ್ಲರಿಗೂ ಹೊಟ್ಟೆ ಹಸಿತಿದೆ. ಹೇಳೋದ್ರಲ್ಲ ಅವರು. ಓಯ್ ಬನ್ನಿ, ಫೋಟೋಶೂಟ್ ನಡೀತಿದೆ. ಇನ್ನು ಚೆನ್ನಾಗಿದೆ ಪ್ಲೇಸು, ಬಟ್ ಹಿಮ ಇಲ್ಲ ಅಷ್ಟೇ. ಹಿಮದ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇವತ್ತು ಹಿಮನೇ ಇಲ್ಲ. ಬೇಗ ಬರಬೇಕು. ಹೋಗುವಾಗ ಬಂದ್ರೆ ಬರೋಣ ಬನ್ನಿ. ಬಸ್ಸಲ್ಲಿ ವಾಪಸ್ ಹೋಗಿ ಬರೋದಕ್ಕೆ ಒಬ್ಬರಿಗೆ 70 ರೂಪಾಯಿ ಟಿಕೆಟ್. ನೋಡು, ಓನ್ ವೆಹಿಕಲ್ಗಳಿದ್ದಿದ್ರೆ ಇಲ್ಲೆಷ್ಟು ತುಂಬೋಗ್ಬಿಟ್ಟಿರೋದು. ಅದಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಿಂಗಿದೆ ಗೋಪಾಲ ಸ್ವಾಮಿ ಬೆಟ್ಟ. ಇನ್ನು ಏನೋ ಕೆಲಸ ನಡೀತಾ ಇದೆ. ಸೂರ್ಯಕಾಂತಿ ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಎಲ್ಲ ಬಾಡೋಗಿದ್ದಾವೆ ಬಿಸಿಲಿಗೆ. ಯಾಕೆ ಇವತ್ತೆಲ್ಲ ನಮ್ಗೆ ಈ ಥರ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಹಳ್ಳಿರ್ತವೆ ಅನ್ಸುತ್ತೆ. ಎಲ್ಲಿ ಮಧ್ಯಕ್ಕೆ ಯಾವುದೋ ಒಂದು ಚೆನ್ನಾಗಿರೋದು ಇಟ್ಕೊಂಡು ಒಂದು ಫೋಟೋ ತಕ್ಕೊಂಡು ಹೋಗ್ಬಿಡೋದು. ಬನ್ನಿ,
ಒಬ್ರಿಗೆ 20 ರೂಪಾಯಾ? ಒಬ್ರಿಗೆ 20. ಫೋಟೋ ಶೂಟ್ಗೆ ಅಂತಲೇ ಹಾಕಿರೋದಾ? ಆಗಲ್ಲ ಮೇಡಮ್, ತಿನ್ಕತೋ ಗೀನು ಎಣ್ಣೆ ಗಿಣ್ಣೆ ಕಳ್ಸಲ್ಲ ನೀವಿದ್ದ? ಯಾವಾಗ ಅಳ್ತಾವ ಹೂವ? ಇದೇ ಒಂದ್ ಬ್ಯಾಚು, ಅದೇ ಒಂದ್ ಬ್ಯಾಚು. ಅಲ್ಲ ಈಗ ಎಲ್ಲ ಬಾಡೋಗವಲ್ಲ, ಅಳ್ದಂಗ್ ಯಾವಾಗಿರುತ್ತೆ? ಸ್ವಲ್ಪ ದಿನ ಆಗೋಯ್ತು. ಹೌದಾ? ವಾರ ಟೈಮ್ ಎಷ್ಟು ಮುಂದಕ್ಕಾಗೋಯ್ತು. ಮುಂದಕ್ಕಾಯ್ತಾ? ಈಗ ಎಲ್ಲ ಕಟ್ ಮಾಡ್ತೀರಾ? ವಾರ ಫುಲ್ಲು ಕಟ್ ಮಾಡ್ಬಿಡ್ತೀರಾ? ಇನ್ನೊಂದು ವಾರ ಕಟ್ ಮಾಡ್ತೀವಿ. ಇದು ಬರುತ್ತೆ ಅಷ್ಟರಲ್ಲಿ? ಹಾ 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 ಸರಿ ಸರಿ. ಎಷ್ಟು ಒಬ್ರಿಗೆ 20 ರೂಪಾಯಾ? ಸ್ಕ್ಯಾನರ್ ಇಳಿರಿ ಎಲ್ಲ. ಯಾಕೆ? ಕಲಾವ್ರಿಗೆ ಜೈ ಜೈ. ಅದು ಸ್ಪೂನ್ ಇದೆ ಅದು ಫಸ್ಟ್ ಕಲಿಸ್ಬೇಕು. ಬೇಡ ಹಂಗೆ ಹಾಕಿ ಒಂದೊಂದು ಸ್ವಲ್ಪ ಮೊಸರು ಹಾಕೊಂಡು ಕಲಿಸ್ಕೊತಾರೆ. ಎಷ್ಟು ಆಯ್ತು ಎಲ್ಲಾರ್ಗು? ಸುಮ್ಮನೆ ಗಲೀಜು ವಾಂತಿ ಮಾಡ್ತಾರೆ. ಒಂದು 11-11:30 ಅಷ್ಟರಲ್ಲಿ ಟಿಫನ್ಗೆ ಅಂತ ಗಾಡಿನ ನಿಲ್ಲಿಸಿದ್ವಿ. ನಮ್ಮ ಸ್ಟೂಡೆಂಟ್ ಒಬ್ಬರು ಇವತ್ತು ಮನೆಯಿಂದ ಚಪಾತಿ ಮತ್ತು ಚಟ್ನಿ ಪುಡಿ ಎಲ್ಲ ಮಾಡ್ಕೊಂಡು ತೊಗೊಂಬಂದಿದ್ರು. ಅವ್ರಿಗೆ ಮತ್ತೊಂದು ಸಲ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಜನ ಹೊರಗಡೆ ಹೋಗಿ ತಿಂದಿದ್ರೆ ದುಡ್ಡು ಅನ್ನೋದಕ್ಕಿಂತ ಆಲ್ಮೋಸ್ಟ್ 3 ಟೈಮು 4 ಟೈಮು ಹೋಟೆಲಲ್ಲಿ ತಿಂತೀವಿ ಅಂದರೆ ಹೊಟ್ಟೆ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ಈಗ ನಾವು ಮನೆಯದೇ ಮಾಡ್ತಾಯಿದ್ದೀವಿ. ಅದೊಂದು ಖುಷಿ. ತುಂಬಾ ಚೆನ್ನಾಗಿತ್ತು. ಪಾಪ ಅವ್ರ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ವಿಡಿಯೋನ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಇವತ್ತು ಅವ್ರ ಕಡೆಯಿಂದ ಟಿಫನ್ ವ್ಯವಸ್ಥೆ ಆಗಿತ್ತು. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ನಾವು ಕೂಡ ತಗೊಂಡೋಗಿದ್ವಿ. ಹಾಗೆ ನೀರು ಕೂಡ ಮೇಯ್ನು. ಹೊರಗಡೆ ಹೋದಾಗ ನೀರಿಗೆ ಅದು ಎಷ್ಟೇ ದುಡ್ಡು ಕೊಟ್ಟು ತಗೊಂಡ್ರು ಫುಲ್ ಕೋಲ್ಡ್ ಇರೋ ನೀರನ್ನು ಕುಡಿಯೋಕ್ಕಾಗಲ್ಲ. ಹಾಗೆ ಫುಲ್ಲು ನಾರ್ಮಲ್ ವಾಟರ್ನು ಕೂಡ ಕುಡಿಯೋಕ್ಕಾಗಲ್ಲ. ಬಾಟಲಲ್ಲಿರೋದು ಅಷ್ಟು ಅನ್ಕಂಫರ್ಟಬಲ್ ಆಗಿರುತ್ತೆ. ಹಂಗಾಗಿ ನಾವು ಡೈಲಿ ಕುಡಿಯೋವಂಥ ನೀರನ್ನ ನಮ್ಮೂರಿಂದನೇ ತಗೊಂಡೋಗಿದ್ವಿ. ರೂಪ ಅವರು ಚಕ್ಲಿ ಮಾಡ್ಕೊಂಡ್ ಬಂದವ್ರೆ. ರೂಪ ಅವ್ರಿಗೆ ಒಂದು ಚಪಾತಿ ಎಕ್ಸ್ಟ್ರಾ ಕೊಡಿ, ಕಲಾ ಅವ್ರಿಗೊಂದು ಚಕ್ಲಿ ಕೊಡಿ ಎಕ್ಸ್ಟ್ರಾ. ಹೆಂಗೈತಿ ಕವ್ಯ? ಸೂಪರ್ ಚೆನ್ನಾಯ್ತಾ? ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಚಟ್ನಿ ಪುಡಿ ಇದು. ಹೆಂಗಿದೆ ಭವ್ಯ? ಕಲಾ ಅವ್ರ ಹೆಂಗೈತೆ? ಚೆನ್ನಾಗಿ ಮಾಡಿದೀವ? ತುಂಬಾ ಚೆನ್ನಾಗಿ ಕೊಟ್ಟು ಕಳ್ಸು. ಅದಕ್ಕೆ ಹಾಕು ತಟ್ಟೆಗೆ, ಹಂಗೆ ಅದಕ್ಕೆ ಹಾಕಪ್ಪ, ಕೊಟ್ಕೊತೈತೆ. ಇವತ್ತಿಂದು ತಿಂಡಿ ಕಲಾ ಅವ್ರ ಕಡೆಯಿಂದ. ಥ್ಯಾಂಕ್ಸ್ ಕಲಾ, ಚೆನ್ನಾಗೈತೆ. ಹೋಟ್ಲಿಗೆ ಹೋಗಿದ್ರು ಇಷ್ಟು ಚೆನ್ನಾಗಿ ಸಿಗ್ತಿರ್ಲಿಲ್ಲ. ಎಲ್ಲ ತಿಂಡಿ ಮಾಡ್ತಾ ಇದ್ದಾರೆ. ನಂದಿನಿ ಹೆಂಗೈತೆ? ಮಾಂಸ ಹೆಂಗೈತೆ? ಎಲ್ಲರೂ ಕೂಡ ಹೊಟ್ಟೆ ತುಂಬ ಟಿಫನ್ನ ಮುಗಿಸ್ಕೊಂಡು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬಂಡೀಪುರ ಫಾರೆಸ್ಟ್ ಒಳಗಡೆಯಿಂದ ಊಟಿಗೆ ಹೋಗಬೇಕು. ಹೇಗೋ ಹೋಗ್ತೀವಲ್ಲ ಅಂದಿವೆ ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗಿ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ಅಲ್ಲಿ ಬಿಡ್ತಾ ಇಲ್ಲ ಒಳಗಡೆ ಅಂತ ಅಲ್ಲಿ ಹೇಳಿದ್ರು ಸೆಕ್ಯೂರಿಟಿ. ಫಸ್ಟು ಜೀಪ್ ಸಫಾರಿ ಎಲ್ಲ ಇತ್ತು, ಒಳಗಡೆ ಹೋಗ್ಬೋದಿತ್ತು. ಬಟ್ ಈಗ ಯಾಕೋ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ರೀಸನ್ ಗೊತ್ತಿಲ್ಲ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಹೋಗ್ಬೇಕಾದ್ರೆ ಇಲ್ಲೇ ಫುಲ್ ಫಾರೆಸ್ಟ್ ಒಳಗಡೆನೇ ಹೋಗಬೇಕು. ಇಲ್ಲಿ ಕರ್ನಾಟಕ ಬಾರ್ಡರ್ ದಾಟೋವರೆಗೂ ಇಲ್ಲೇ ಪ್ರಾಣಿಗಳು ತುಂಬಾ ಸಿಗುತ್ತೆ. ನಮ್ಮ ಡ್ರೈವರ್ ಜೊತೆ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು ಬನ್ನಿ. ಈಗ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಅವ್ರ ಲೇಡೀಸ್ ಗಾಡಿ ನಾವೇ ನೋಡ್ಬೇಕು ಅಂದ್ರಂತೆ. ಆಮೇಲಿಂದ ಡ್ರೈವರು ಯಾರು ಅಂತ ಕೇಳೋರೆ. ರವಿ ಅಂತ ಲೇಡೀಸ್ ಎಲ್ಲ ಅವರೇ ಹೋಗೋದು ನಮ್ಮ ಗಾಡಿಗೆ. ಲೇಡೀಸ್ ಸ್ಪೆಷಲಿಸ್ಟ್. ಹೌದಾ? ಫೋಟೋ ಕಳಿಸಿ ಡ್ರೈವರ್ದು ಅಂತಾರೆ. ಆಮೇಲೆ ನೀನು ಹೋಗ್ಬಿಡ್ರು ಹೆಂಗೆ ಗಾಡಿ ತೋರ್ಸ್ಕೊಂಡ್ ಬಂದ್ರು. ನಾನೋದು ಅಲ್ಲಿ ಇನ್ನೂ ಚಿಕ್ಕ ಹುಡುಗ ಇದ್ದಂಗಿದ್ರು, ನೀವು ಓಡಿಸ್ತೀರಾ ಗಾಡಿ? ಡಿಜಿಟಲ್ ಡ್ರೈವರ್ ಆಗೈತಿಯಾ? ಬಿಡೋಣ. ಅಯ್ಯೋ ಅಯ್ಯೋ ಇರೋಣ ಕಾಣ್ತಾನೆ ಇಲ್ಲ. ಜೂಮ್ ಹಾಕ್ತೀನಿ. ಜೂಮ್ ಹಾಕಿದ್ರೆ ಕಾಣ್ತು. ಫೋಮ್ ಕಾಣ್ತು. ನಮ್ಮ ಡ್ರೈವರ್ಗೆ ಎಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ ಅಂದರೆ, ತಪ್ಪಾಗಿ ತಿಳ್ಕೊಬೇಡಿ ಲೇಡೀಸ್ ಸ್ಪೆಷಲಿಸ್ಟ್ ಅಂತ ಅಂದ್ವಿ ಅಂತ. ಯಾಕೆ ಅಂದರೆ ಅವರು ಅಷ್ಟು ಕಂಫರ್ಟಬಲ್ಲಾಗಿ ಟ್ರಿಪ್ನ ಮಾಡಿಸ್ಕೊಂಬರ್ತಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ. ನಮಗೆ ಎಷ್ಟೋ ಫೋಟೋಸ್ ವೀಡಿಯೋಸ್ ಎಲ್ಲ ಎಷ್ಟು ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಗೊತ್ತಾ. ನಾವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರೋ ಎಷ್ಟೊಂದು ರೀಲ್ಸ್ ಎಲ್ಲ ಅವರೇ ತಕ್ಕೊಟ್ಟಿರೋದು. ಏಜಲ್ಲಿ ನಮ್ಮೆಲ್ಲರಿಗಿಂತ ತುಂಬಾ ಚಿಕ್ಕವರು. ಬಟ್ ಅವ್ರಿಗೆ ಈ ಒಂದು ಡ್ರೈವಿಂಗ್ ಪ್ರೊಫೆಷನಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಹೇಳ್ಬೋದು. ಹಂಗಾಗಿ ಇವರೇ ಬೇಕು ನಮಗೆ ಅಂತ ನಾವು ಈ ಒಂದು ಗಾಡಿನ ಬುಕ್ ಮಾಡಿಕೊಂಡು ಇವರೇ ಬೇಕಂತ ಕರ್ಕೊಂಡು ಹೋಗ್ತಾ ಇರೋದು ಅಷ್ಟೇ.
ಹಾಗೆ ವೆಹಿಕಲ್ ಬಂದು ನಮ್ಮ ಮಾವ ಅವ್ರದ್ದೇ ಆಗಿರೋದ್ರಿಂದ ಆ ಡ್ರೈವರು ಕೂಡ ನಮ್ಮ ಫ್ಯಾಮಿಲಿ ಥರನೇ ನಮ್ಮ ಜೊತೆಯಲ್ಲಿದ್ದು ನಮ್ಮ ಅಣ್ಣ ತಮ್ಮಂದಿರು ನಮ್ಮನ್ನು ಯಾವ ರೀತಿ ಕೇರ್ ಮಾಡ್ತಾರೋ ಆ ಥರ. ನಾವು ಹೋಗ್ತಿರೋದು ಎಲ್ಲರೂ ಗರ್ಲ್ಸೇ ಆಗಿರೋದ್ರಿಂದ ಎಲ್ಲೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದು ಹೋಗಿ ಬಂದಿದ್ದ ಕಡೆ ಎಲ್ಲ ಊಟಕ್ಕೆ ಹೋಗಿದ್ದ ಕಡೆ ಆಗಿರ್ಬೋದು ಎಲ್ಲ ಕಡೆ ಜೊತೆಯಲ್ಲೇ ಇದ್ದು ಸೇಮ್ ನಮ್ಮ ಅಣ್ಣ ತಮ್ಮಂದಿರು ಯಾವ ರೀತಿ ಕೇರ್ ಮಾಡ್ತಾರೋ ಆ ಥರ ನಮ್ಮನ್ನು ನೋಡ್ಕೊತಾರೆ. ಅದಕ್ಕೆ ಒಂದು ಹೊರಗಡೆ ಹೋದಾಗ ಸೇಫ್ಟಿ ಮುಖ್ಯ ಅಲ್ವಾ, ಹಾಗಾಗಿ ನಮ್ಮದೇ ಗಾಡಿ ನಮ್ಮ ಡ್ರೈವರು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಅಂದ್ಕೊಂಡು ನಮ್ಮ ಜರ್ನಿ ಇನ್ನೂ ಒಂಥರ ಸೇಫ್ ಆಗಿತ್ತು ಅಂತಲೇ ಹೇಳ್ಬೋದು. ಹೌದಾ, ಫಾರೆಸ್ಟ್ ಅವ್ರದೇನೋ ನಡೀತಾ ಇದೆ. ಹುಳಿ ತೋರಿಸಿರೋಗೆ ಜಿಂಕೆ ತರನೇ ನಡೀರಿ. ಆ ಫಾರೆಸ್ಟ್ ಒಳಗಡೆ ಹೋಗೋಕ್ಕಾಗಲಿಲ್ಲ, ಬಟ್ ಹೋಗ್ತಾ ರೋಡ್ ಸೈಡಲ್ಲೇ ನೋಡಿ ಇವು ನಿಮಗೆ ಎಷ್ಟು ಪ್ರಾಣಿಗಳು ನಮಗೆ ಸಿಕ್ತಂತ ತೋರಿಸ್ತೀನಿ. ಜಿಂಕೆಗಳಂತೂ ಅಲ್ಲಲ್ಲೇ ಗುಂಪು ಕಟ್ಕೊಂಡು ಜಿಂಕೆಗಳಿತ್ತು. ಹಾಗೆ ಆನೆಗಳು ಕೂಡ ನಮಗೆ ಎಷ್ಟು ಹತ್ರದಲ್ಲಿ ಸಿಕ್ಕಿತ್ತು ನೋಡಿ. ನೋಡ್ತದೆ ಬಂದ್ರವೇನಿಲ್ಲ ಮತ್ತೊಂದಡಿ ಮುಂದೆ ನೀವು ಮುಂದೆ ಹೋಗಿರೋ. ಹೋಗ್ಬೇಕಾದ್ರೆ ಅಂದಿವೆಯಲ್ಲಿ ಸಿಗೋವಂಥ ಪ್ರಾಣಿಗಳನ್ನ ನೋಡಿಕೊಂಡು ಸುಮ್ಮನೆ ಹೋದರೆ ಒಳ್ಳೆಯದು. ಎಲ್ಲೂ ಕೂಡ ನಾವು ವೆಹಿಕಲ್ನ ಒಂದು ನಿಮಿಷನೂ ಕೂಡ ನಿಲ್ಲಿಸೋಂಗಿಲ್ಲ, ಯಾಕಂದರೆ ಅಲ್ಲೆಲ್ಲರೂ ಕೂಡ ಆಫೀಸರ್ಸ್ ಎಲ್ಲ ಇರ್ತಾರೆ. ರಿಸ್ಟ್ರಿಕ್ಷನ್ ಇದೆ, ಎಲ್ಲೂ ಕೂಡ ನಿಲ್ಲಿಸೋಂಗಿಲ್ಲ. ಕಾಡೊಳಗಡೆ ರೋಡ್ ಮಾಡಿರೋದು ಜಸ್ಟ್ ನಾವು ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಅಷ್ಟೇ. ಈಗ ನಾವು ನಮ್ಮ ಕರ್ನಾಟಕ ಬಾರ್ಡರ್ನ ದಾಟಿ ತಮಿಳ್ನಾಡು ಬಾರ್ಡರ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇದು ಒಂದು ಚೆಕ್ ಪೋಸ್ಟ್ ಇರುತ್ತೆ. ಇಲ್ಲಿ ನಾವು ಚೆಕ್ ಪೋಸ್ಟಿಗೆ ಅಮೌಂಟ್ನ ಪೇ ಮಾಡಬೇಕು. ಬೇರೆ ಸ್ಟೇಟಿಗೆ ನಾವು ಎಂಟರ್ ಆಗಬೇಕಾದ್ರೆ ಇದು ಒಂದು ವೆಹಿಕಲ್ ಅವರೇ ಎಲ್ಲ ಆನ್ಲೈನಲ್ಲೇ ಪೇ ಮಾಡಿರ್ತಾರೆ. ತಮಿಳ್ನಾಡು ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿ ಎಲ್ಲದೂ ಕೂಡ ತಮಿಳ್ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಅಲ್ಲಿ ವರ್ಕ್ ಮಾಡೋರು ಕೂಡ ಎಲ್ಲ ಆ ಕಡೆಯವರೇ ಕೂಡ ಆಗಿರ್ತಾರೆ. ನಮಗೆ ತಮಿಳ್ ಸ್ವಲ್ಪ ಪ್ರಾಬ್ಲಮ್ಮು, ಯಾಕಂದರೆ ಸುಮಾರಾಗಿ ಅರ್ಥ ಆಗುತ್ತೆ, ಬಟ್ ಮಾತಾಡೋಕ್ಕೆ ಯಾರಿಗೂ ಬರಲ್ಲ. ಸಿಕ್ಕಾಪಟ್ಟೆ ಕಡೆ ಸೆಕ್ಯೂರಿಟಿ ಚೆಕ್ ಇರುತ್ತೆ, ತುಂಬ ಕಡೆ ಚೆಕ್ ಮಾಡ್ತಾರೆ. ಎಲ್ಲಿಗೆ ಹೋಗ್ತಿದ್ದೀರಾ, ಎಲ್ಲಿಂದ ಬರ್ತಿದ್ದೀರಾ, ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾನೆ ಇರ್ತಾರೆ. ಹಾಗೆ ವೆಹಿಕಲ್ಗೂ ಅಷ್ಟೇ ತುಂಬ ಸ್ಪೀಡಾಗೆಲ್ಲ ಹೋಗಂಗಿಲ್ಲ. ಹೋಗ್ಬೇಕಾದ್ರೆ ಎಷ್ಟೊಂದು ಕಡೆ ಪ್ರಾಣಿಗಳೆಲ್ಲ ಸಿಕ್ತು. ಹಾಗೆ ನೋಡಿಕೊಂಡು ನಮ್ಮ ಜರ್ನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಹಾಡಾಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಈ ಒಂದು ವೀಡಿಯೋಸ್ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ರೋಡು ಕೂಡ ಅಷ್ಟೇ, ರೋಡು ತುಂಬಾ ಚೆನ್ನಾಗಿದೆ. ಬಟ್ ಕೆಲವೊಂದು ಕಡೆ ಎಲ್ಲ ಕರ್ವು ಜಾಸ್ತಿ ಇರೋದ್ರಿಂದ ಅದೊಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಜರ್ನಿ. ನಾವು ಡ್ರೈವರ್ಗೆ ಜಾಸ್ತಿ ಡಿಸ್ಟರ್ಬ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಯಾರು ಆ ಥರ ಆಮೇಲೆ ಅಂದ್ಕೊಳಕ್ಕೆ ಹೋಗ್ಬೇಡಿ. ಅವರು ಅಷ್ಟೇ ಆ ಥರ ಎಲ್ಲ ಏನು ನಾವು ಹಾಡೆಲ್ಲ ಹಾಕಿದ್ದಕ್ಕೆ ಡಿಸ್ಟರ್ಬ್ ಅಂತ ಅವ್ರು ಅಂದ್ಕೊಂಡೇ ಇಲ್ಲ. ಆರಾಮಾಗಿ ಅವರ ಕೆಲಸನ ಅವರು ಕ್ಲೀನಾಗೇ ಮಾಡ್ತಾಯಿದ್ರು. ಎಂತೆಂಥ ಜಾಗದಲ್ಲೋ ತುಂಬಾ ಸೇಫಾಗಿ ಡ್ರೈವ್ ಮಾಡಿದ್ದಾರೆ. ನಾವು ಕೂಡ ಅಷ್ಟೇ ಈ ಥರ ಎಲ್ಲ ಜಾಸ್ತಿ ಕಾಂಪ್ಲಿಕೇಶನ್ ಇರೋ ಅಂಥ ರೋಡ್ ಕಡೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಿದ್ವಿ. ಆ ರೋಡ್ ಚೆನ್ನಾಗಿರೋ ಕಡೆ ಅಂತ ಮಾತ್ರನೇ ಹಾಡು ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದಿದ್ದು. ಇನ್ನೇನು ನಾವು ತಮಿಳ್ನಾಡಿಂದ ಎಂಟ್ರಿ ಆದ ತಕ್ಷಣ ಅಲ್ಲಿ ಎಲ್ಲ ಟೀ ಎಸ್ಟೇಟ್ಗಳು ಸಿಗುತ್ತೆ, ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಈಗ ಪ್ರತಿದಿನ ಟೆನ್ಷನ್ನು, ಮನೆ ಮಕ್ಕಳು ಕೆಲಸ ಅದು ಇದು ಜವಾಬ್ದಾರಿ ಅನ್ನೋದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಫುಲ್ಲು ನೆಮ್ಮದಿಯಾಗಿದ್ದೀವಿ, ನಮಗೆ ಏನು ಟೆನ್ಷನ್ ಇಲ್ಲ ಅನ್ನೋರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಅಂಥರ ಎಲ್ಲ ಇದ್ದಾಗ ಈ ಥರ ಒಂದಷ್ಟು ಟೈಮ್ನ ಫ್ರೆಂಡ್ಸ್ ಜೊತೆ ಕಳೆಯೋದು ತುಂಬಾ ಮುಖ್ಯ ಅಂತ ಅನಿಸುತ್ತೆ. ಯಾಕೆ ಅಂದರೆ ಆವಾಗ ಯಾವುದೇ ರೀತಿ ಟೆನ್ಷನ್ ಆಗಿರ್ಬೋದು ಯಾವುದು ಕೂಡ ನೆನಪಿಗೆ ಬರಲ್ಲ, ಎಲ್ಲದು ಮರ್ತೋಗುತ್ತೆ. ಆ ಒಂದು ಟೈಮ್ ನಿಜ ನಾವು ಲೈಫ್ ಟೈಮ್ ನಮಗೆ ಮೆಮೊರಿ ಅಂತಲೇ ಹೇಳ್ಬೋದು. ಅಷ್ಟು ಎಂಜಾಯ್ ಮಾಡಿದ್ದೀವಿ, ಅಷ್ಟು ನಕ್ಕಿದ್ದೀವಿ ಈ ಒಂದು ಟ್ರಿಪ್ಪಲ್ಲಿ. ಹೇಳಬೇಕು ಅಂದರೆ ಚಿಕ್ಕಮಂಗ್ಳೂರು ಟ್ರಿಪ್ಗಿಂತ ಈ ಒಂದು ಊಟಿ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ತುಂಬಾ ಮೆಮೊರಿನ ನಾವು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಹೋಗ್ಬೇಕಾದ್ರೆ ಈ ಥರ ಒಂದು ಫಾರೆಸ್ಟ್ ಸಿಗುತ್ತೆ. ಇದು ಒಂದು ಊರ ಹೆಸರು ನನಗೆ ಸರಿಯಾಗಿ ಹೇಳಕ್ಕೆ ಬರ್ತಿಲ್ಲ, ಒಂಥರ ಡಿಫ್ರೆಂಟಾಗಿದೆ. ಅಲ್ಲಿ ಸಿಗುತ್ತೆ, ಇದು ಚೆನ್ನಾಗಿತ್ತು ನೋಡೋದಕ್ಕೆ. ವೆಹಿಕಲಿನ ಕೆಳಗಿಳಿದ್ರೆ ಎಷ್ಟು ಕೂಲಾಗಿತ್ತು ಗೊತ್ತಾ. ಅಲ್ಲಿ
ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ನ ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕು ಅಂದ್ಬಿಟ್ಟು ಜಾಸ್ತಿ ಎಲ್ಲೂ ಮಧ್ಯ ಇಳಿಯೋದಕ್ಕೆ ಹೋಗಲಿಲ್ಲ. ಇನ್ನೇನು ನೋಡಿ ಇದೆಲ್ಲ ಬಂದು ಊಟಿ ಅಕ್ಕಪಕ್ಕ ಚಿಕ್ಕ ಊರುಗಳು. ತುಂಬಾ ಬೆಟ್ಟದ ಮೇಲೆಲ್ಲ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಆದರೆ ತುಂಬ ಚಿಕ್ಕ ಮನೆಗಳು, ದೊಡ್ಡ ಬಿಲ್ಡಿಂಗ್ ತುಂಬಾ ಕಡಿಮೆ ನೋಡೋಕ್ಕೆ ಸಿಕ್ಕಿದ್ದು. ಚಿಕ್ಕ ಮನೆಗಳನ್ನ ಅವ್ರಿಗೆ ಯಾವ ರೀತಿ ಬೇಕೋ ಆ ಥರ ಕಟ್ಕೊಂಡಿರ್ತಾರೆ. ಹಾಗೆ ಟೀ ಎಸ್ಟೇಟ್ ಅಂತೂ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ನಮಗೆ ಅದರೊಳಗಡೆ ಹೋಗೋಕ್ಕೆ ಇಷ್ಟ, ಬಟ್ ಎಲ್ಲ ಕಡೆ ರಿಸ್ಟ್ರಿಕ್ಷನ್ ಇತ್ತು, ಒಳಗಡೆ ಎಂಟ್ರಿ ಇಲ್ಲ ಅಂತ. ಹಾಗೆ ಪಾರ್ಕು ಕೂಡ ಮಾಡೋಂಗಿಲ್ಲ ಅದ್ರ ಮುಂದೆ ಆ ಥರ. ಯಾಕೆಂದರೆ ಸುಮ್ಮನೆ ಹೋಗಿ ಹಾಳು ಮಾಡ್ತಾರೆ ಅಂದ್ಬಿಟ್ಟು. ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ, ಪರ್ಮಿಷನ್ ಕೂಡ ಅಲ್ಲಿ ತಗೊಳಕ್ಕಾಗಲ್ಲ. ಕೆಲವೊಂದು ಕಡೆ ಹೋಗ್ಬೋದಿತ್ತು ಅಷ್ಟೇ. ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಟೀ ಎಸ್ಟೇಟ್ಗೆ ಹೋಗಲೇಬೇಕು ಅಂತ. ಬಟ್ ನಮಗೆ ಹೋಗ್ಬೇಕಾದ್ರೆ ಸಿಗಲಿಲ್ಲ, ಅದು ಬರಬೇಕಾದ್ರೆ ಸಿಕ್ತು. ಅದನ್ನು ತೋರಿಸ್ತೀನಿ ಮುಂದಿನ ವೀಡಿಯೋಸಲ್ಲಿ. ಫಸ್ಟು ನಾವಿವಾಗ ಹೋಗ್ತಾ ಇರೋದು ಬಂದು ಪೈಕಾರ ಬೋಟ್ ಲೇಕ್ ಅಂತ. ಇಲ್ಲಿ ಒಂದು ಬೋಟಿಂಗ್ ಇದೆ. ಬನ್ನಿ ಈಗ ಹೋಗೋಣ ಬೋಟಿಂಗಿಗೆ. ನಾವು ಒಂದು ಸಲ ಇಲ್ಲಿಗೆ ಆಲ್ರೆಡಿ ವಿಸಿಟ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಐಡಿಯಾ ಇತ್ತು ಎಲ್ಲೆಲ್ಲಿ ಏನೇನೆಲ್ಲ ಇದೆ ಅಂದ್ಬಿಟ್ಟು. ಹಾಗಾಗಿ ಒಂದು ಸ್ವಲ್ಪ ನಮ್ಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಹೋಗ್ತಾ ಆನ್ ದಿ ವೇಯಲ್ಲೇ ಸಿಗುತ್ತೆ ಇದು. ಇಲ್ಲಿ ಈಗ ಇಷ್ಟು ಜನಕ್ಕೆ ನಾವು ಒಂದು ಬೋಟ್ನ ತೊಗೊತಿದ್ದೀವಿ. ಊಟಿಗೆ ಬಂದಾಗ ಬೋಟು, ಟ್ರೈನು ಮತ್ತು ಬೊಟ್ಯಾನಿಕಲ್ ಗಾರ್ಡನ್ ಅಂತ ಒಂದಿದೆ ಪ್ಲೇಸು. ಇವು 3 ಮಿಸ್ ಮಾಡೋಂಗೇ ಇಲ್ಲ. ಕಂಪಲ್ಸರಿ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ಈಗ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ. ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಈ ಒಂದು ವಿಡಿಯೋ ನಾನು ಒರಿಜಿನಲ್ ಆಗಿ ಮಾತಾಡಿ ಅಲ್ಲೇ ಹಾಕಿದ್ದೆ, ಬಟ್ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು. ಅದು ವಿಡಿಯೋ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. 8 ಜನಕ್ಕೆ 1150 ಇಲ್ಲಿ ಟಿಕೆಟ್ ಆಯಿತು. ಎಲ್ಲರೂ ಕೂಡ ತುಂಬಾ ಎಕ್ಸೈಟ್ ಆಗಿದ್ವಿ ಆ ಬೋಟಿಂಗ್ನ ಹೋಗೋದಕ್ಕೆ. ವೆದರ್ ಮಾತ್ರ ಸಖತ್ತಾಗಿತ್ತಂತಲೇ ಹೇಳ್ಬೋದು. ನಾವಿಲ್ಲಿಗೆ ಬಂದಾಗ ಒಂದು 2:30-3 ಗಂಟೆ ಆ ಟೈಮ್ ಆಗಿತ್ತು. ಅಷ್ಟರಲ್ಲಿ ವೆದರ್ ಫುಲ್ ಕೂಲ್ ಥರ ಇತ್ತು, ಬಿಸಿಲು ಜಾಸ್ತಿ ಇರಲಿಲ್ಲ. ಹಾಗೆ ಆ ಒಂದು ನೀರು ಕೂಡ ಅಷ್ಟೇ ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಈಗ ಹೊರಡೋಣ. ಹೇಗಿರುತ್ತೆ ನಮ್ಮ ಜರ್ನಿ, ಬೋಟ್ ಜರ್ನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಎಲ್ಲರೂ ಕೂಡ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬೋಟಲ್ಲಿ ಹೋಗಕ್ಕೆ ರೆಡಿನಾ? ಎಲ್ಲ ಬೆಲ್ಟ್ ಹಾಕೊಂಡು ರೆಡಿ ಆಗ್ತಾವ್ರೆ. 8 ಜನದ ಬೋಟ್ ಈ ಥರ ಇರುತ್ತೆ. 10 ಜನದ ಮೇಲೆ ಅಂದರೆ ಆ ಥರ ದೊಡ್ಡ ಬೋಟ್ ಕೊಡ್ತಾರೆ. ಇಬ್ಬಿಬ್ರು ಹೋಗ್ತೀವಿ ಅಂದರೂ ಹೋಗ್ಬೋದು. ಅದು ಇನ್ನೂ ಚಿಕ್ಕದು, ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬಟ್ ಓಕೆ, ನೋಡೋಣ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಹೆಂಗಿರುತ್ತೆ ಅಂತ. ಎಲ್ಲ ಇರ್ತೀರಾ ವಾಪಸ್ ಬರೋರು? ಯಾರು ಎದ್ರಕೋಬೇಡಿ. ಬೇಡ, ಅದೇ ಮತ್ತೆ ಮಾಡಬಾರ್ದು. ಮೊಬೈಲು ನಾವೇ ಡ್ರೈವರ್. ಅವ್ರು ಬೇಕು ಅಂತ ಮಾಡ್ತಾ ಇರೋದು. ಕೈ ಹಾಕ್ರಿದ್ದೀರಾ? ಕೂತ್ಕೋಬೇಕು, ಬ್ಯಾಲೆನ್ಸ್ ಆಗಲ್ಲ ಬೋಟು. ಸುಮ್ಮನೆ ಕಾಯಕ ಕೈ ಕೊಡಕ್ಕ ನಂಗೆ
ಹೆಂಗಿತ್ತು ಬೋಟ್? ಸೂಪರ್. ಇನ್ನು ಸ್ಪೀಡಾಗಿ ಹೋಗ್ಬೇಕಿತ್ತ? ಹೆಂಗಿತ್ತು ಬೋಟ್? ಚೆನ್ನಾಗಿತ್ತು. ನಮಗೆ ಸಾಕಪ್ಪ, ಇಷ್ಟು ಜಾಸ್ತಿ ಸ್ಪೀಡ್ ಆಗೋದು ಭಯ ಆಗುತ್ತೆ. ಓಕೆ, ಬಟ್ ಟೈಮು ಸ್ವಲ್ಪ ಕಡಿಮೆನೇ ಆಯ್ತು. 20 ಮಿನಿಟ್ಸ್ ಹೋಗ್ಲಿಲ್ಲ ಅಲ್ವಾ? ಬೇಗನೆ ಕರ್ಕೊಂಡ್ ಬಂದ್ಬಿಟ್ರು. ಹೋಗ್ಬಿಟ್ಟು ಓಕೆ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ತರ ಹೋಗಿದ್ದು ಬೋಟಲ್ಲಿ. ಈ ತರ ಬೋಟಲ್ಲಿ ಹೋಗಿದ್ದು ಫಸ್ಟ್ ಟೈಮ್. ವೆದರ್ ಎಲ್ಲ ಸಕ್ಕತ್ತಾಗಿದೆ. ಇವಾಗ ಊಟಿ ಅಂತ ಫೀಲ್ ಆಗ್ತಾ ಇದೆ. ಬಟ್ ಊಟಿ ಸಿಟಿಗೆ ಇನ್ನೂ ನಾವು 40 ಕಿಲೋಮೀಟರ್ ಹೋಗ್ಬೇಕು ಒಳಗಡೆ. ಬಟ್ ಬರ್ಬೇಕಾದ್ರೆ ಅನ್ಕೊಂಡಿರ್ಲಿಲ್ಲ ಇಷ್ಟು ಚಳಿ ಇರುತ್ತೆ, ಬಿಸಿಲಾಗಿರುತ್ತೆ ಆಗ್ಲೇ. ಹೌದು, ವೆದರ್ ಈಗ ಕೋಲ್ಡ್ ಆಗ್ತಾ ಇದೆ, ಸಖತ್ತಾಗಿದೆ ಒಂಥರ. ಊಟಿಯಲ್ಲಿ ಇದೀವಿ ಅಂತ ಫೀಲ್ ಆಗ್ತಾ ಇತ್ತಲ್ಲ. ಸೇಮ್ ಫೋನಲ್ಲಿ ನೋಡ್ದಂಗೆ. ಅದ ನಾವು ಎಲ್ಲಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಸ್ಟಿಕ್ಕರ್ ಅದಷ್ಟೇ. 100 ರೂಪೀಸ್ಗೆ ಫೋಟೋ ತೆಗೆದು ಕೀ ಚೇಂಜ್ ಮಾಡಿಕೊಡ್ತಾರಂತೆ. ಅದು ಸುಸ್ತಾಗೋಯ್ತು. ಎಲ್ಲಾರು ಕೂತ್ಕೊಂಡ್ರೆ ಹೆಂಗೆ? ಚಿಕ್ಕ ಮಕ್ಳು ಆಟ ಆಡ್ತಾವ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಐಸ್ ಕ್ರೀಮ್ ತಿನ್ಬೇಕಂತೆ ಚಳಿಲಿ. ಹೆಂಗಿದೆ? ಐಸ್ ಕ್ರೀಮ್ ತಿನ್ಕೊಂಡ್ವಿ. ಹಾಗೆ ಅಲ್ಲೇನೆ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಅಲ್ಲೇನೆ ಚೆನ್ನಾಗಿತ್ತು ಊಟ, ಪರವಾಗಿಲ್ಲ. ಪ್ರೈಸ್ ವೈಸು ಓಕೆ. ಹಾಗೆ ಕ್ವಾಂಟಿಟಿನೂ ಕೂಡ ಚೆನ್ನಾಗಿತ್ತು. ಫ್ರೈಡ್ ರೈಸ್, ನೂಡಲ್ಸ್ ಆ ಥರ ಇತ್ತು. ನಮ್ಮ ಕಡೆ ಥರ ಊಟ ಸಿಗಲ್ಲ ಇಲ್ಲೆಲ್ಲ, ಈ ಥರನೇ ಸಿಗೋದು. ಚೆನ್ನಾಗಿತ್ತು, ಪರವಾಗಿಲ್ಲ, ತಿನ್ನಬಹುದು. ಸುಮ್ಮನೆ ಹುಡ್ಕೊಂಡು ಹೋಗೋದಕ್ಕಿಂತ ಸಿಕ್ಕಿದ ಕಡೆ ಊಟಗಳನ್ನ ಮುಗಿಸ್ಕೊಂಡ್ರೆ ಒಳ್ಳೆಯದು ಈ ಥರ ಟ್ರಾವೆಲ್ ಮಾಡೋವಾಗ. ಊಟ ಎಲ್ಲ ಆಯಿತು. ಮಣಿಕಂಠ ಅದಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಪೈಕಾರ ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು ಎಲ್ಲಿದೆ ಗೊತ್ತಿಲ್ಲ. ಲೊಕೇಶನ್ ಹಾಕೊಂಡು ಹೋಗೋದು. ಅಣ್ಣ ಅದು ಹೋಗ್ತಾ ಇದ್ದೀವಿ ಪೈಕಾರ ವಾಟರ್ ಫಾಲ್ಸ್. ಇಲ್ಲಿ ಒಂದು ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ 500 ಮೀಟರ್ ನಡಿಬೇಕಂತೆ. ಇಲ್ಲಿ 300 ಮೀಟರ್ ಅಂತ ಹಾಕೋರೆ. 8:30 to 5:30 ಕ್ಲೋಸಿಂಗ್ ಟೈಮ್. ನಡೀರಿ, 300 ಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಯಾರು ನೆಂದಿಲ್ಲ, ಹಂಗೆ ಹೋಯ್ತವ್ರು. ಇದ್ರೆಲ್ಲ ಹೋಗ್ಬೋದಿತ್ತು. ನಡ್ಕೊಂಡು ಹೋಗ್ಬಿಡ್ತಿದ್ವಿ. ಹೋಗ್ಬೇಕಾದ್ರೆ ಅಂದಿವಿ, ಸಿಕ್ತು ವೆಹಿಕಲ್. 20 ರೂಪೀಸ್ ಒಬ್ರಿಗಂತೆ ಒಂದ್ ಸೈಡ್ಗೆ. ನೋಡೋಣ ಎಷ್ಟು ದೂರ ಇದೆ ನೋಡೋಣ. ಹತ್ರ ಅನ್ಸಿದ್ರೆ ಬರ್ಬೇಕಾದ್ರೆ ನಡ್ಕೊಂಡೆ ಬರೋಣ. ಓಕೆನಾ? ಸದ್ಯಕ್ಕೆ ಏನಿದು ಆಟೋನ, ಜೀಪ, ಬಸ್ಸ? ಈಗ ಈ ತರದ್ರಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು. ಎಲ್ಲ ಹಂಗೆ ಇರೋದು. ಜಾಸ್ತಿ ಅವರೇ ಹೋಗೋದು. ಯಾರು ನಡೆಯಕ್ ಆಗಲ್ವೋ ಅವ್ರು ಹೋಗ್ತಿದ್ರು, ನಾವು ಹೋಗ್ಬೋದು. ಇಲ್ಲಿಂದ ಮತ್ತೆ ಇಳಿಬೇಕು. ಹೋಗುವಾಗ ಇಲ್ಗೂ ಟಿಕೆಟು. ಊಟಿ ಅನ್ನೋದು ಒಂದು ಟೂರಿಸ್ಟ್ ಪ್ಲೇಸೇ ಆಗಿರೋದ್ರಿಂದ ಎಲ್ಲದೂ ಕಡೆನೂ ಎಂಟ್ರಿ ಫೀಸ್ನ ಪೇ ಮಾಡಬೇಕು. ಎಲ್ಲ 30 ರೂಪೀಸ್, 50, 70 ರೂಪೀಸ್ ಒಬ್ಬೊಬ್ರಿಗೆ ಈ ಥರ ಇರುತ್ತೆ. ಎಲ್ಲ ಕಡೆನೂ ದುಡ್ಡು ಕೊಟ್ಟೆ ಒಳಗಡೆ ಹೋಗಬೇಕು. ಯಾಕಂದರೆ ಅವರು ಕೂಡ ಮೇಂಟೆನೆನ್ಸ್ ಎಲ್ಲ ಮಾಡ್ತಿದ್ದಾರೆ. ತುಂಬ ಜನ ವರ್ಕರ್ಸ್ ಇಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಹಂಗಾಗಿ ಈ ಒಂದು ಪ್ಲೇಸ್ ನಿಜ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ನೇಚರ್ ಅಂದರೆ. ಆ ವಾಟರ್ ಫಾಲ್ಸ್ದು ಒರಿಜಿನಲ್ ಸೌಂಡ್ನ ಕೇಳಿಸ್ತೀನಿ, ನೀವು ಕೂಡ ಕೇಳಿಸ್ಕೊಳ್ಳಿ. ನಾವೇನು ಅಂದ್ಕೊಂಡಿದ್ವಿ ಗೊತ್ತಾ, ನೀರಲ್ಲಿ ಆಟ ಆಡೋಕ್ಕೆಲ್ಲ ಬಿಡ್ತಾರೆ, ನೀರಿಗೆ ಇಳಿಬೋದು ಅಂತ ಹೋಗ್ದ್ವಿ. ಬಟ್ ಎಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಒಂದು ಹನಿ ನೀರನ್ನು ಕೂಡ ನಾವಲ್ಲಿ ಮುಟ್ಟಕ್ಕಾಗಲಿಲ್ಲ. ಬಟ್ ಸಖತ್ತಾಗಿತ್ತು ವ್ಯೂ ಮಾತ್ರ. ಅದಕ್ಕೆ ಮತ್ತೆ ಬಿಡಲ್ಲ.
ಏಕೆ ಸುಸ್ತಾಯ್ತು. ಸುಸ್ತಾಗೋಯ್ತು, ಸಿಕ್ಕಾಪಟ್ಟೆ ದೂರ ಆಯ್ತು. ಸುಮ್ಮನೆ ಹೋಗಿದ್ದಾಯ್ತು ಕ್ಯಾನ್ಸಲ್. ನೀರಲ್ಲಿ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಫೀಲ್ ಆಯ್ತದಂತೆ ಪಾಪ ಎಲ್ಲಾರು ನೋಡಿ. ಈಗ ನೀವು ನೀವು ಆರಾಮಾಗಿದ್ದೀವಿ, ಯಾವ ಫೀಲಿಂಗು ಇಲ್ಲ. ಫೀಲಿಂಗ್ ಹೋದೆ. ಹ್ಯಾಟ್ ಎಷ್ಟು ಒಂದು ವಿಡಿಯೋ ಗೈಸ್ ಓ ಸೂಪರ್. ಇಲ್ಲಿ ನೋಡಿ ಎಲ್ಲ ಬನ್ನಿ. ಕಾವ್ಯಕ್ಕ ಕಾವ್ಯಕ್ಕ ಯಾರು ತಗೊಳ್ರಿ ಎಲ್ಲ. ಹಾಟ್ ತೋರಿಸ್ತಾನೆ ಶಾರ್ವಿನ್. ಶಾಪಿಂಗ್ ಮಾಡಿದೀವಿ, 4000 ಇದೆ ಅಂತೆ, ನಮ್ಮ ಹತ್ರ ಇರ್ಲಿಲ್ಲ, ತಗೊಂಡಿದ್ದೀವಿ. ಇದು ಚೆನ್ನಾಗಿದೆ, 500 ಅಂತ. ಜರ್ಕಿನ್ ಎಷ್ಟು ಹೇಳಿ? ಎಷ್ಟು ಆಂಟಿ ಜರ್ಕಿನ್? ಆಂಟಿ ಜರ್ಕಿನ್ ಜರ್ಕಿನ್ ಕೇಳ್ತಿದ್ದಲ್ಲ. ಟೇಸ್ಟ್ ಮಾಡಕ್ ಕೊಟ್ಟಿದ್ರು. ತಗೊಂಡೆ. ಕಾವ್ಯ ಚಾಕ್ಲೇಟ್ ಲವರ್. ಶಾಪಿಂಗ್ ಆಡಿದೀವಿ. ಹ್ಞೂ ತಾಡ್ರ. ಅದು ಬೇಡ ತಂದಿನಿ ದೊಡ್ಡದು, 300 ಅಂತದು. 1/4 kg 150, ಅರ್ಧ kg 300. ಇಲ್ಲಿ ಚಾಕ್ಲೇಟು ಮತ್ತು ಟೀ ಪೌಡರ್ ಎಲ್ಲ ತುಂಬಾ ಫೇಮಸ್ಸು. ಸಿಕ್ಕಿದ ಕಡೆ ತೊಗೊಂಡ್ಬಿಡ್ಬೇಕು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಶಾಪಿಂಗ್ನ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬಾ ಲೆಂತಿ ಆಯ್ತು ಅನ್ಕೊತೀನಿ. ಕೊನೆವರೆಗೂ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಥರ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ಡೇ ಬರುತ್ತೆ. ನೆಕ್ಸ್ಟ್ ಎಲ್ಲೆಲ್ಲೆಲ್ಲ ಓದ್ವಿ, ಹೇಗಿತ್ತು ನಮ್ಮ ದಿನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.